ಅದನ್ನ ನಿಗ್ರಹಿಸಬಹುದು ಅಂದ್ರೆ ಹೇಗೆ ಅಂದ್ರೆ ನಾಲಿಗೆಯನ್ನು ನಿಗ್ರಹಿಸಿದ್ರೆ. ನಾಲಿಗೆಯನ್ನು ಹೇಗೆ ನಿಗ್ರಹಿಸುವುದು ಅಂದ್ರೆ ಅದಕ್ಕೆ ಏನು ಕೊಡಬಾರದು ಹೆಚ್ಚು. ಅದನ್ನ ಮನುಷ್ಯ ಇವತ್ತು ಸಾಯ್ತಾ ಇರುವುದೇ ನಾಲಿಗೆ ರುಚಿಯ ಹಿಂದೆ ಬಿದ್ದು. ಟೇಸ್ಟ್ ಬಡ್ಗಳಿಗೆ ಬಗೆ ಬಗೆಯ ರುಚಿಗಳನ್ನ ಹಬ್ಬಿಸಿ ಹತ್ತಿಸಿ ಅದಿಲ್ದೆ ಇದ್ರೆ ಬದುಕಲಿಕ್ಕೆ ಆಗಲ್ಲ ಅನ್ನುವ ಆಸೆ ಹುಟ್ಟಿಸಿ ಅದಕ್ಕಾಗಿ ಏನ್ ಬೇಕಾದ್ರೂ ಮಾಡಬಲ್ಲೆ ಅನ್ನುವಷ್ಟು ದುಡಿಮೆಯ ತೀವ್ರತೆಗೆ ತಳ್ಳಿ ವ್ಯಾಪಾರದ ಖಜಾನೆಯನ್ನಾಗಿ ನಾಲಿಗೆಯನ್ನ ದುಡಿಸಿಕೊಳ್ತಾ ಇದ್ದಾರೆ. ಜನ ಅದರಿಂದನೇ ಬದುಕ್ತಾ ಇದ್ದಾರೆ. ಅಂಥ ಒಂದು ನಾಲಿಗೆ ಮೇಲಿನ ಹಿಡಿತವನ್ನ ಸಾಧಿಸಿ ನಮ್ಮ ಬದುಕನ್ನ ಸುಸ್ಥಿರಗೊಳಿಸುವುದಕ್ಕಾಗಿ ಈ ಚಾತುರ್ಮಾಸ್ಯದ ವ್ರತದ ಆರಂಭ ಈ ಶಯನಿ ಏಕಾದಶಿಯಂದು. ಈ ದಿವಸ ಭಗವಂತನ ನಾಮಸ್ಮರಣೆ ಮಾಡುವುದು ಅನ್ನೋದು ಎಲ್ಲಾ ಏಕಾದಶಿನೂ ಭಗವಂತನ ವಿಷಯದಲ್ಲಿ ಸಮಾನವೇ. ಆದ್ರೆ ಉಪಾಸನೆಯ ದೃಷ್ಟಿಯಿಂದ ಒಂದು ವಿಶೇಷ ಮಹತ್ವ, ನಾದಬ್ರಹ್ಮನಾದ ವಿಠ್ಠಲ ದೇವನ ವಿಶೇಷ ಪೂಜೆ ಪುರಸ್ಕಾರ ಆತಿಥ್ಯ ಆದರ ಇತ್ಯಾದಿಗಳೆಲ್ಲ ನಡೆಸ್ತಾರೆ. ನೀವು ನೋಡ್ಬೇಕು, ಆ ಪ್ರದೇಶಗಳಿಗೆಲ್ಲ ಕೋಟಿಗಟ್ಟಲೆ ಜನ ಬರಿಗಾಲಲ್ಲಿ ನಡ್ಕೊಂಡು ಬರುವುದಷ್ಟೇ ಅಲ್ಲ, ಕುಣಿದು ಕುಪ್ಪಳಿಸಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಯಾವ ಸೌಲಭ್ಯವನ್ನೂ ಬಯಸದೆ ರಸ್ತೆಯಲ್ಲಿ ಮಲಗಿ ಬೀದಿಯಲ್ಲಿ ಉಂಡು ಎಲ್ಲೋ ಕಾಡಿನ ನಡುವೆ ಓಡಾಡಿ ಆ ದೇಗುಲದ ಪರಿಸರಕ್ಕೆ ಬಂದು ಕೆಲವೊಮ್ಮೆ ದರ್ಶನ ಆಗದೇ ಇದ್ರೂ ಹೊರಗಿನಿಂದಲೇ ಉದ್ದ ಪ್ರದಕ್ಷಿಣೆ ಹಾಕಿ ಮೈಯೆಲ್ಲ ನೆಲದಲ್ಲಿ ಒಡ್ಡಿ ಹೊರಟು ಹೋಗ್ಬಿಡ್ತಾರೆ. ಸಿಗುದಿಲ್ಲ ಅಂತ ಆದಾಗ ಕಾಯ್ತಾರೆ 3-4 ದಿವಸ. ಕೆಲವೊಮ್ಮೆ ಹಾಗೂ ಸಿಗುದಿಲ್ಲ ಅಂದಾಗ ನೀನಿರುವ ಜಾಗಕ್ಕೆ ಬಂದ್ರೇನೆ ನಮ್ಗೆ ಸಾಕು, ನೀನಿರುವುದು ಎಲ್ಲಾ ಜಾಗದಲ್ಲಿ ಹೌದಾದ್ರು ಈ ಜಾಗದಲ್ಲಿ ನಿನ್ನ ಅರಿವು ನಮಗೆ, ನಿನ್ನ ಇರವಿನ ಅರಿವು ನಮಗೆ ಚೆನ್ನಾಗಿ ಬರುತ್ತೆ ಅಂತ ಬಂದು ನಮಸ್ಕರಿಸಿ ಹೊರಟು ಹೋಗ್ತಾರೆ. ಅಂಥ ಒಂದು ವಿಶಿಷ್ಟ ಏಕಾದಶಿ. ಈ ದಿನಗಳಲ್ಲಿ ಕಾಲಿಡ್ಲಿಕ್ಕೆ ಜಾಗ ಇಲ್ಲದಷ್ಟು ಜನ ತುಂಬಿರ್ತಾರೆ ನಾದ ಬ್ರಹ್ಮನಾದ ವಿಠ್ಠಲನ ಸನ್ನಿಧಾನದಲ್ಲಿ. ಅಂಥ ದಿವಸ ನಾವೆಲ್ಲ ಸೇರಿದ್ದೇವೆ. ಭಗವಂತನ ನಾಮಸ್ಮರಣೆ ಜೊತೆಗೆ ಒಂದಿಷ್ಟು ಭಗವಂತನ ಮಾತಿನ ಚಿಂತನೆಯನ್ನ ಅನುಸಂಧಾನ ಮಾಡೋಣ. ಮೊದಲಿಗೆ ಮಕ್ಕಳು ತಯಾರಿದ್ದೀರಾ? ಹೇಳ್ತೀರಾ? ಹರಿ ಸುಂದರ ಮುಕುಂದ ಹರಿ ನಾರಾಯಣ ಹರಿ ಹರಿ ಸುಂದರ ನಂದ ಮುಕುಂದ ಹರಿ ನಾರಾಯಣ ಹರಿ ಹರಿ ಕೇಶವ ಹರಿ ಗೋವಿಂದ ಹರಿ ನಾರಾಯಣ ಹರಿ ಹರಿ ಕೇಶವ ಹರಿ ಗೋವಿಂದ ಹರಿ ನಾರಾಯಣ ಹರಿ ಹರಿ ಸುಂದರ ನಂದ ಮುಕುಂದ ಹರಿ ನಾರಾಯಣ ಹರಿ ಹರಿ ಸುಂದರ ನಂದ ಮುಕುಂದ ಹರಿ ನಾರಾಯಣ ಹರಿ ವನಮಾಲಿ ಮುರಳೀಧಾರಿ ಗೋವರ್ಧನ ಗಿರಿವರಧಾರಿ ವನಮಾಲಿ ಮುರಳೀಧಾರಿ ಗೋವರ್ಧನ ಗಿರಿವರಧಾರಿ ಚಿತ್ತ ಕರ ಮಾಕನ ಚೋರಿ ಗೋಪಿ ಮನಹಾರಿ ಚಿತ್ತ ಕರ ಮಾಕನ ಚೋರಿ ಗೋಪಿ ಮನಹಾರಿ ಹರಿ ಸುಂದರ ನಂದ ಮುಕುಂದ ಹರಿ ನಾರಾಯಣ ಹರಿ ಹರಿ ಸುಂದರ ನಂದ ಮುಕುಂದ ಹರಿ ನಾರಾಯಣ ಹರಿ गाओ रे गोकुल के प्यारे गाओ रे गोकुल के प्यारे आओ रे गोकुल के प्यारे आओ रे नाचो रे रास लगाओ रे हरि सुंदर नंद मुकुंद हरि नारायण हरि हरि सुंदर नंद मुकुंद
ಹರಿ ಹರಿ ಕೇಶವ ಹರಿ ಗೋವಿಂದ ಹರಿ ನಾರಾಯಣ ಹರಿ ಹರಿ ಕೇಶವ ಹರಿ ಗೋವಿಂದ ಹರಿ ನಾರಾಯಣ ಹರಿ ಹರಿ ಸುಂದರ ನಂದ ಮುಕುಂದ ಹರಿ ನಾರಾಯಣ ಹರಿ ಹರಿ ಸುಂದರ ನಂದ ಮುಕುಂದ ಹರಿ ನಾರಾಯಣ ಹರಿ ಹರಿ ಕೇಶವ ಹರಿ ಗೋವಿಂದ ಹರಿ ನಾರಾಯಣ ಹರಿ ಹರಿ ಕೇಶವ ಹರಿ ಗೋವಿಂದ ಹರಿ ನಾರಾಯಣ ಹರಿ ಹರಿ ಸುಂದರ ನಂದ ಮುಕುಂದ ಹರಿ ನಾರಾಯಣ ಹರಿ ಹರಿ ಸುಂದರ ನಂದ ಮುಕುಂದ ಹರಿ ನಾರಾಯಣ ಹರಿ ಹರಿ ನಾರಾಯಣ ಹರಿ ಹರಿ ನಾರಾಯಣ ಹರಿ ಧನ್ಯವಾದಗಳು. ಕೃತಜ್ಞತೆಗಳು. ನಾವು ವಿಭೂತಿ ಯೋಗದ ಪದ್ಯವನ್ನು ನೋಡ್ತಾ ಇದ್ವಿ. ಅದರಲ್ಲಿ ಬುದ್ಧಿರ್ಜ್ಞಾನಮಸಮ್ಮೋಹ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂಚ ಅಭಯಮೇವ ಚ. ಭಗವಂತನಿಂದ ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ಹೇಳ್ತಾ, ನಮ್ಮೊಳಗೆ ಉಂಟಾಗುವ ಸರಿತಪ್ಪುಗಳ ವಿವೇಕ ಮತ್ತು ಯಾವುದೋ ಒಂದು ವಸ್ತುವನ್ನ ನಾವು ಪಡೆದಾಗ ಉಂಟಾಗುವ ಅರಿವು, ಅಥವಾ ಯಾವುದೋ ಒಂದು ವಿಷಯದಲ್ಲಿ ವಿರುದ್ಧವಾದ ತಿಳಿವು, ಮೋಹ, ಸಹಿಸಿಕೊಳ್ಳುವ ಗುಣ, ಆಮೇಲೆ ಪ್ರಾಮಾಣಿಕತೆ, ಮದವನ್ನ ತಿರುಗಿಸಿ ದಮವಾಗಿ ನಿಲ್ಲುವಂಥದ್ದು, ಮತ್ತು ಭಗವಂತನಲ್ಲಿ ನಿರಂತರವಾದ ಪ್ರೀತಿ, ಜೀವನದ ಘಟನೆಗಳಿಂದ ಉಂಟಾಗುವ ಸುಖ ದುಃಖಗಳ ಘಟನೆ ಅಂದ್ರೆ ಘಟಿಸುವಂತಹ ಸುಖ ದುಃಖಗಳು, ಆಮೇಲೆ ಕೆಲವು ವಸ್ತುಗಳನ್ನ ಪಡೆಯುವಂಥದ್ದು, ಇನ್ನು ಕೆಲವು ವಸ್ತುಗಳನ್ನ ಕಳ್ಕೊಳ್ಳುವಂಥದ್ದು, ಯಾವುದೋ ಒಂದು ವಸ್ತುವಿನಿಂದ ಉಂಟಾಗುವ ಭಯ ಮತ್ತು ಕೆಲವರ ಜೊತೆಗಿದ್ದಾಗ ಉಂಟಾಗುವ ಅಭಯ, ಇದೆಲ್ಲವೂ ಕೂಡ ನಿನ್ನಿಂದಲೇ. ಅಹಿಂಸಾ ಸಮತಾ ತುಷ್ಟಿ ತಪೋದಾನಂ ಯಶೋ ಯಶ ಭವಂತಿ ಭಾವ ಭೂತಾನಾಂ ಮತ್ತ ಏವ ಪೃಥಗ್ ವಿಧಾಹ. ಈ ಪೃಥಗ್ ವಿಧಾಹ ಭಾವಾಹ, ಬಗೆ ಬಗೆಯ ಭಾವಗಳೆಲ್ಲವೂ ಕೂಡ ನಿನ್ನಿಂದಲೇ. ಯಾವುದು? ಅಹಿಂಸಾ, ಇನ್ನೊಬ್ಬನನ್ನು ನೋಯಿಸದೇ ಇರುವ ಗುಣ ನಮ್ಮಲ್ಲಿದೆ ಅಂದ್ರೆ ಭಗವಂತನ ವಿಶೇಷ ಗುಣ ನಮಗೆ ಪರಿಚಯವಾಗಿದೆ ಅಂತ ಅರ್ಥ. ಸಮತ, ಎಲ್ಲದರ ಒಳಗೂ ಇರುವ ಭಗವಂತ ಸಮವಾಗಿ ಇದ್ದಾನೆ, ಎಲ್ಲ ಕಡೆಯಲ್ಲೂ ಕೂಡ ಒಂದೇ ರೀತಿಯಿಂದ ಇದ್ದಾನೆ ಅಂತ ಚಿಂತಿಸುವ ಸಮತ್ವ ಅನ್ನೋದು ಕೂಡ, ಸಮತ ಅಂದ್ರೆ ಒಂದು ದೇವರು ಎಲ್ಲ ಕಡೆ ಇದ್ದಾನೆ ಅನ್ನೋ ಚಿಂತನೆ. ಇನ್ನು ಸಮತ ಅಂತಂದ್ರೆ ಸುಖ ದುಃಖಗಳನ್ನ ಸಮಾನವಾಗಿ ಕಾಣುವಂತಹ ಗುಣ. ಕೆಲವರು ಎಲ್ಲಾ ಸಮಯದಲ್ಲೂ ಕೂಡ ಒಂದೇ ರೀತಿ ಇರ್ತಾರೆ, ಅವ್ರು ಏರುವುದಿಲ್ಲ ಇಳಿಯುವುದಿಲ್ಲ, ಆರಾಮಾಗಿರ್ತಾರೆ. ತುಂಬಾ ಸುಖ ಆದಾಗ್ಲೂ ಭಾರಿ ಅದರ ಘಟನೆಯಲ್ಲಿ ಕಳೆದು ಹೋಗಲ್ಲ, ತುಂಬಾ ದುಃಖ ಆದಾಗ್ಲೂ ಅದಕ್ಕಾಗಿ ವ್ಯಥೆ ಪಡಲ್ಲ. ಇದು ಸಮತ. ಇನ್ನು ತುಷ್ಟಿ, ಎಲ್ಲ ಏನ್ ಸಿಕ್ತು ಅಷ್ಟರಲ್ಲೇ ತೃಪ್ತಿ. ನಿನ್ನೇನೋ ದೊಡ್ಡದು ಸಿಕ್ತು, ಅನುಭವಿಸಿ ಆನಂದ ಪಡ್ತಾರೆ. ಇವತ್ತೇನು ಸಿಗ್ಲಿಲ್ಲ, ಅಷ್ಟೇ ಆನಂದ ಪಡ್ತಾರೆ, ದೇವ್ರು ಇಷ್ಟೇ ಕೊಟ್ಟದ್ದು ಅಂತ. ತಪಃ, ತಪಃ ಅಂದ್ರೆ ಒಳ್ಳೆಯ ಆಲೋಚನೆ. ದಾನಂ, ಒಂದು ವಸ್ತುವನ್ನ ಇನ್ನೊಬ್ಬನಿಗೆ ಕೊಡುವಂತಹ ಮನಸ್ಥಿತಿ ಆಗಿರ್ಬೋದು, ಅಥವಾ ಯಾರೋ ಒಬ್ಬನಿಂದ ಪಡೆಯುವಂತಹ ಅವಕಾಶ ಇರ್ಬೋದು. ಯಶಃ, ಒಳ್ಳೆ ಹೆಸರು ಬರುತ್ತೆ, ಕೆಲಸ ಮಾಡಿದ ಸರಿಯಾದ ಗೌರವ ಸಿಗತ್ತೆ. ಕೆಲವೊಮ್ಮೆ ಮಾಡದೇ ಇದ್ರೂ ಕೆಟ್ಟ ಹೆಸರು ಬರುತ್ತೆ, ತಪ್ಪು ಕೆಲಸ ನಡೆಸದೇ ಇದ್ರೂ ಕೂಡ
ಈ ಎಲ್ಲ ಭಾವಗಳು ಕೂಡ ಭೂತಾನ ಮತ್ತ ಏವ ಪೃಥಗ್ವಿಧ, ಅದು ನನ್ನಿಂದಲೇ. ಎಷ್ಟೋ ಗುಣಗಳು ಏನು ಅವನ ಜೀವನದಲ್ಲಿ ನಡೆದು ಹೋಗುತ್ತೆ, ಸರಿತಪ್ಪುಗಳನ್ನು ವಿವೇಚಿಸುವ ಗುಣದಿಂದ ಹಿಡಿದು ಗೆಲುವು ಸೋಲುಗಳ, ಕೀರ್ತಿ ಅಪಕೀರ್ತಿಗಳ ಎಲ್ಲಾ ತರದ ಭಾವನೆಗಳು ಕೂಡ ಮನಸ್ಸಿನಲ್ಲಿ ಹುಟ್ಟುವುದು, ಆ ಅನುಭವವನ್ನು ಪಡೆಯುವಂತೆ ಮಾಡುವುದು, ಅದಕ್ಕೆ ತಕ್ಕ ವಾತಾವರಣವನ್ನು ಸೃಷ್ಟಿಸುವುದು, ಅದರಿಂದಾಗುವ ಇನ್ನಷ್ಟು ಪರಿಣಾಮಗಳನ್ನ ಅವನಲ್ಲಿ ಮೂಡಿಸುವುದು ಮತ್ತ ಏವ, ಅದು ನನ್ನಿಂದಲೇ ಮೂಡುವುದು. ಪೃಥಗ್ವಿಧಾ, ಮತ್ತೆ ಬೇರೆ ಬೇರೆ ಒಂದೇ ದುಃಖ ಅಂದ್ರೆ ಒಂದೇ ಘಟನೆ ಮತ್ತೆ ಬೇರೆ ಬೇರೆ ಸಲ ಅದು ನೆನಪಾದಾಗ ಬೇರೆದೇ ಅನುಭವವನ್ನು ಕೊಡುತ್ತೆ. ಬಿದ್ದಾಗ ಪೆಟ್ಟು ತಿಂದು ಅಳ್ತಾ ಇದ್ದ ಘಟನೆ ಮತ್ತೊಮ್ಮೆ ನೆನೆದವನು ಸುಖ ಪಡಬಹುದು. ಅವತ್ತೊಂದು ಬಿದ್ದಿದ್ದೆ ಅಯ್ಯೋ ಅಂತ ಅವನು ಅದನ್ನು ಭಾರಿ ಎಂಜಾಯ್ ಮಾಡ್ತಾ ಹೇಳ್ತಿರ್ತಾನೆ. ಅಂದ್ರೆ ಘಟನೆ ನಡೆದ ಮೇಲೆ ಅದನ್ನ ಸ್ವೀಕರಿಸುವ ರೀತಿಯಿಂದ ಆತನ ಭಾವನೆಗಳು ಬದಲಾಗ್ತಾ ಹೋಗುತ್ತೆ. ಆ ಬದಲಾಗುವ ಭಾವನೆಗಳಿಗೆ ಕಾರಣೀಭೂತನಾದವನು, ಅವನ ಸ್ವಭಾವಕ್ಕೆ ತಕ್ಕಂತೆ ಅದನ್ನ ಪ್ರಚೋದಿಸುವವನು ನಾನೇ ಅಂತ ಭಗವಂತ ಇಲ್ಲಿ ವಿಶೇಷವಾಗಿ ನಿರೂಪಣೆ ಮಾಡಿದ್ದಾನೆ. ಇನ್ನಷ್ಟು ಶ್ಲೋಕದ ಅನುಸಂಧಾನವನ್ನ ಮುಂದಿನ ಪದ್ಯದಲ್ಲಿ ನೋಡೋಣ. ಮಕ್ಕಳು ರೆಡಿ ಇದ್ದೀರಾ? ಇನ್ನೊಂದು ಹಾಡು. हे अनंत मधुसूदना पद्मनाभ नारायण, हे अनंत मधुसूदना पद्मनाभ अनंत मधुसूदना पद्मनाभ नारायण, पद्मनाभ नारायण, पद्मनाभ नारायण, पद्मनाभ नारायण, पद्मनाभ नारायण, जगदोद्धार जनार्दना, जगदोद्धार जनार्दना, खगपति वाहन भव भयहरण, खगपति वाहन भव भयहरण, नगु मगधर सर नारायण, नगु मगधर सर नारायण, पद्मनाभ नारायण, पद्मनाभ नारायण, अनंत मधुसूदना, अनंत मधुसूदना, पद्मनाभ नारायण, नंद किशोरा नवनीत तोरा, नंद किशोरा नवनीत तोरा, नंद कुमारा नवनीत तोरा, नंद कुमारा नवनीत तोरा, वृंदावन पते गोपे मनोहर, वृंदावन पते गोपे मनोहर, मंदरोधर चतुर नारायण, मंदरोधर चतुर नारायण, पद्मनाभ नारायण,
पद्मनाभ नारायण अनंत मधुसूदन अनंत मधुसूदन पद्मनाभ नारायण पद्मनाभ नारायण पद्मनाभ नारायण पद्मनाभ नारायण नारायण पद्मनाभ नारायण ಧನ್ಯವಾದಗಳು. ಕೃತಜ್ಞತೆಗಳು. ಸಾಧು 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 ಸಾಧು. ಧನ್ಯವಾದಗಳು. ಈಗ ಒಂದು ರಾಮನ ಗೀತೆಯನ್ನು ಕೇಳೋಣ. ವದರಸನೆ ಸತತಂ ಸತತಂ ವದರಸನೆ ಸತತಂ ದಶರಥನಂದನ ರಾಮೇತಿ ಶ್ರೀರಾಮೇತಿ ರಘುರಾಮೇತಿ ದಶರಥನಂದನ ರಾಮೇತಿ ಶ್ರೀರಾಮೇತಿ ಜಯ ರಾಮೇತಿ ವದರಸನೆ ಸತತಂ ಸತತಂ ವದರಸನೆ ಸತತಂ ಜನಕಸುತಾನನ ವಾಸನ ಕಾರಣದಿ ನಮಣಿ ಕಿರಣೇತಿ ಜಯ ಕಿರಣೇತಿ ವದರಸನೆ ಸತತಂ ಸತತಂ ವದರಸನೆ ಸತತಂ ಪವನಜ ಕಪಿಕುಲ ತಿಲಕ ಕರಾಂಬುಜ ಪೂಜಿತ ನಿಜ ಪದ ಕಮಲೇತಿ ಗುಣ ವಿಮಲೇತಿ ಪವನಜ ಕಪಿಕುಲ ತಿಲಕ ಪೂಜಿತ ನಿಜ ಪದ ಕಮಲೇತಿ ಗುಣ ವಿಮಲೇತಿ ವದರಸನೆ ಸತತಂ ಸತತಂ ವದರಸನೆ ಸತತಂ ವಾಸವವಂಚಿತ ಮುನಿವರಲಲನಾ ವೃಜಿನ ವಿಧೂನನ ನಾಥೇತಿ ಶ್ರೀನಾಥೇತಿ ವಾಸವವಂಚಿತ ಮುನಿವರಲಲನಾ ವೃಜಿನ ವಿಧೂನನ ನಾಥೇತಿ ಶ್ರೀನಾಥೇತಿ ವದರಸನೆ ಸತತಂ ಸತತಂ ವದರಸನೆ ಸತತಂ ದಶರಥನಂದನ ರಾಮೇತಿ ಶ್ರೀರಾಮೇತಿ ಜಯ ರಾಮೇತಿ ರಘುರಾಮೇತಿ ಕೃತಜ್ಞತೆಗಳು. ಇನ್ನೊಂದು ಗೀತೆಯನ್ನು ಕೇಳೋಣ. ಶ್ರೀವರ ಬಾಲಕ ರಿಂಖಣ ತತ್ಪರ ಪದ್ಮದಳಾಯತಲೋಚನ ದೇವ ಕುಂತಳ ಸಂತತಿರಾಜಿತ ಸನ್ಮುಖ
ದೇವಕಿ ನಂದನ ಗೋವಿಂದ ವಂದೇ. ದೇವಕಿ ನಂದನ ಗೋವಿಂದ ವಂದೇ. ದೇವಕಿ ನಂದನ ಗೋವಿಂದ ವಂದೇ. ಗೋವಿಂದ ವಂದೇ ಗೋಪಾಲ ವಂದೇ. ಗೋವಿಂದ ವಂದೇ ಗೋಪಾಲ ವಂದೇ. ಅದ್ವಯ ವಿಕ್ರಮ ಗೋವಿಂದ ಕಿಂಕರ ಶ್ರೀಮಧ್ವವಲ್ಲಭ ಗುರುತರ ನಮಃ. ಕುಂತಳ ಸಂತತಿ ರಾಜಿತ ಸನ್ಮುಖ ದೇವಕಿ ನಂದನ ಗೋವಿಂದ ವಂದೇ. ಗೋವಿಂದ ವಂದೇ ಗೋಪಾಲ ವಂದೇ. ಗೋವಿಂದ ವಂದೇ ಗೋಪಾಲ ವಂದೇ. ಗೋವಿಂದ ವಂದೇ ಗೋಪಾಲ ವಂದೇ. ಗೋವಿಂದ ವಂದೇ ಗೋಪಾಲ ವಂದೇ. ಜೈ ಶ್ರೀರಾಮ್. ಧ್ವನಿ ಇಲ್ಲ ಇವತ್ತು ಹೇಳಲಿಕ್ಕೆ. ಜೈ ಸಾಧು 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 ಸಾಧು. ಅಕಾರಸ್ತತ್ರ ಯೋಜನೀಯ. ಭಗವಂತನಿಂದ ಆದ ಗುಣಗಳ ಬಗ್ಗೆ, ಅಂದ್ರೆ ನಮ್ಮಲ್ಲಿ ಆಗುವ ಬದಲಾವಣೆಗಳು ಅಥವಾ ಏನೇ ಇದ್ರೂ ಕೂಡ ಭಾವಗಳ ವೈಚಿತ್ರ್ಯ, ಭಾವಗಳ ಪ್ರವಾಹ ಹುಟ್ಟುವುದಕ್ಕೆ ಕಾರಣವಾದ ಸಂಗತಿಯನ್ನ ನಿರೂಪಣೆ ಮಾಡ್ತಾ ಮುಂದೆ ಸೃಷ್ಟಿಯ ಪ್ರಕ್ರಿಯೆಗೆ ಸಂಬಂಧಪಟ್ಟ ಅಂಶವೊಂದನ್ನ ನಿರೂಪಣೆ ಮಾಡ್ತಾರೆ. ಮಹರ್ಷಯ ಸಪ್ತಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವ ಮಾನಸ ಜಾತ ಯೇಷಾಂ ಲೋಕ ಇಮಾ ಪ್ರಜಾ. ಈ ಪ್ರತಿ ಮನ್ವಂತರಕ್ಕೂ ಸಪ್ತರ್ಷಿಗಳ ಒಂದು ಗುಂಪಿದೆ ಮತ್ತು ಇನ್ನೂ ಅನೇಕ ಋಷಿಗಳಿದ್ದಾರೆ. ಸಪ್ತರ್ಷಿಗಳು ಅಂತ ಅವರಿಗೆ ಜ್ಞಾನದ ಪರಂಪರೆಯನ್ನ ಹಬ್ಬಿಸುವುದಕ್ಕೆ ಕೊಟ್ಟ ಜವಾಬ್ದಾರಿಯಿಂದ ಅವ್ರು ನಡ್ಕೊಳ್ತಾರೆ. ಅದು ಬಿಟ್ಟು ಇನ್ನೂ ಅನೇಕ ಮಹರ್ಷಿಗಳಿರ್ತಾರೆ. ಜೊತೆಗೆ ಮನ್ವಂತರದ ಅಧಿಪತಿ ಇದ್ದಾರೆ. ಆ ಅಧಿಪತಿ ಚತ್ವಾರ 4 ಜನರನ್ನ ಇಲ್ಲಿ ಗುರುತಿಸಿ ಹೇಳ್ತಾರೆ. 4 ಜನರನ್ನ ಹೇಳುವುದು ಅಂದ್ರೆ ಮೊದಲ 4 ಜನರನ್ನೇ ಸ್ವಯಂಭುವ, ಸ್ವಾರೋಚಿಷ, ತಾಪಸ ಮತ್ತು ರೈವತ. ಯಾಕೆ ಈ ಜನರನ್ನ ಗುರುತಿಸಿದ್ರು ಅಂದ್ರೆ ಈ 4 ಜನರಿಂದಾಗಿ ಮುಂದಿನ 10 ಜನರು ಕೂಡ ಅಧಿಕಾರ ನಡೆಸುವುದು ಏನ್ ಕಷ್ಟ ಆಗಲ್ಲ. ಅಂದ್ರೆ ಒಂದು ಕಂಪನಿ ನಡೆಸುವಾಗ ಮೊದಲ 4 ಜನ ಚೆನ್ನಾಗಿ ಸಿಇಒಗಳಾಗಿ ನಡೆದು ಹೋದ್ರೆ ಆಮೇಲೆ ಒಂದು ನಿಯಮ ಸೆಟ್ ಆಗ್ಬಿಟ್ಟಿರುತ್ತೆ. ಕಂಪನಿಯ ಒಂದು ವಾತಾವರಣ ನಿರ್ಮಾಣ ಆಗಿಬಿಡುತ್ತೆ. ಆಮೇಲೆ ಬಂದವರು ಸುಮ್ನೆ ಅದು ಬೀಳದ ಹಾಗೆ ನೋಡ್ಕೊಂಡ್ರೆ ಆಯ್ತು. ಅಂದ್ರೆ ಹೊಸತಾಗಿ ಸೃಷ್ಟಿ ಮಾಡ್ಲಿಕ್ಕೆ ಏನಿರುವುದಿಲ್ಲ, ಚಾಲೆಂಜ್ಗಳನ್ನ ಎದುರಿಸ್ತಾ ಹೋದ್ರೆ ಆಯ್ತು. ಕಂಪನಿಯ ಸ್ಥಿರತೆಯನ್ನ ಕಾಪಾಡುವುದಕ್ಕೆ ಬೇಕಿರುವುದನ್ನ ಮಾಡ್ಕೊಂಡ್ರೆ ಆಯ್ತು. ಸ್ಥಿರವಾಗಿ ನಿಲ್ಲಿಸಬೇಕಾದ ಜವಾಬ್ದಾರಿ ಇಲ್ಲ, ನಿಂತದ್ದನ್ನ ಉಳಿಸುವುದಷ್ಟೇ ಅವರ ಕರ್ತವ್ಯವಾಗಿರುತ್ತೆ. ಅದು ಕಷ್ಟವೇ, ಆದ್ರೆ ಒಂದು ಹಂತಕ್ಕೆ ಸಮರ್ಥರಾಗಿದ್ರೆ ಅವರಿಗೆ ಹೊಸ ಜವಾಬ್ದಾರಿ ಇರುವುದಿಲ್ಲ. ಹಾಗಾಗಿ ಮೊದಲ 4 ಜನರನ್ನ ಭಗವಂತ ನೆನೆಸಿ ಹೇಳ್ತಾನೆ, ಇವ್ರು 4 ಜನರ ಪಟ್ಟ ಕಷ್ಟವನ್ನ ನನಗೆ ಹೇಳಿ ತೀರಿಸ್ಲಿಕ್ಕೆ ಆಗಲ್ಲ, ಅಷ್ಟು ಕಷ್ಟಪಟ್ಟಿದ್ದಾರೆ ಅವರು. ಹಾಗಾಗಿ ಅವ್ರು 4 ಜನರು ನನಗೆ ಬಹಳ ಇಷ್ಟ. ಚತ್ವಾರೋ ಮನವಸ್ತಥ, ಇವರೆಲ್ಲರೂ ಕೂಡ ಇಷ್ಟು ಕಾರ್ಯ ಮಾಡ್ತಾರಲ್ವಾ, ಇಷ್ಟು ಲೋಕದ ಮನುಧರ್ಮವನ್ನ ನಡೆಸ್ತಾ ಬರ್ತಾರಲ್ಲ, ಮಾನವೀಯತೆಯನ್ನ ಕೊಟ್ಟು ಕಳಿಸ್ತಾರಲ್ವಾ, ಇದೆಲ್ಲ ನನ್ನದೇ ವಿಶೇಷವಾದ ಕರುಣೆಯಿಂದ ಮಾನುಷ್ಯ ಭಾವಕ್ಕೆ ಬೇಕಿರುವ ಎಲ್ಲರಿಗೂ ಒಳಿತಾಗುವ, ಎಲ್ಲವನ್ನೂ ತಮ್ಮ ಸಮದೃಷ್ಟಿಯಲ್ಲಿ ಇಟ್ಟುಕೊಳ್ಳುವಂತಹ ಶಕ್ತಿಯನ್ನ ನಾನೇ ತುಂಬಿಸಿಕೊಟ್ಟದ್ದು. ಮದ್ಭಾವಾಹ ಮಾನಸಾ ಜಾತಾಹ, ಮನಸ್ಸಿನಲ್ಲಿ ಹುಟ್ಟಿದ ಎಲ್ಲ ಗುಣಗಳ ರಾಶಿ ಅನ್ನೋದು ನನ್ನಿಂದಲೇ. ತೇಷಾಂ ಲೋಕ ಇಮಾ ಪ್ರಜಾ, ಅವರದ್ದೇ ಈ ಲೋಕ, ಅವರದ್ದೇ ಈ ಪ್ರಜೆಗಳು. ಅವರಿಂದಾಗಿಯೇ ಒಂದು ಸೆಟಪ್, ಅಂದ್ರೆ ಈಗ ಕಾಡಿನಲ್ಲಿರೋರು ಹೇಗಿರ್ತಾರೆ, ಗ್ರಾಮದಲ್ಲಿರೋರು ಹೇಗಿರ್ತಾರೆ, ಪಟ್ಟಣದಲ್ಲಿರೋರು ಹೇಗಿರ್ತಾರೆ ಅಂತ ನಮಗೊಂದು ನೋಡ್ತಾ ನೋಡ್ತಾ ಅವ್ರದ್ದೊಂದು ಭಾವ ಅಭಿವ್ಯಕ್ತಿ ಸ್ಪಷ್ಟ ಆಗುತ್ತಲ್ವಾ. ಹಾಗೇನೆ ಕಾಲದಿಂದ ಕಾಲಕ್ಕೆ ಅವರಲ್ಲಿ ಏನ್ ಬೆಳವಣಿಗೆ ಆಗ್ಬೇಕು ಅನ್ನೋದನ್ನ ಈ 4 ಜನ ಮೊದಲು ನಿರ್ಧರಿಸಿ ಹೋಗ್ತಾರೆ. ಅದರಂತೆ ಮುಂದಿನ ಯುಗ ಧರ್ಮಗಳೆಲ್ಲ ನಡ್ಕೊಂಡು ಹೋಗ್ತಾವೆ ಅಂತ
ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದಿನ ಪದ್ಯವನ್ನ ನೋಡೋಣ. ಯಾರಾದ್ರೂ ಹಾಡೋರಿದ್ರೆ ಬರ್ಬೋದು ಮೇಲೆ. ದಾಸ ಸಾಹಿತ್ಯದ ಯಾವುದೇ ಗೀತೆಗಳನ್ನು ಹೇಳ್ಬೋದು. ಹೇಳಿ ಮಾಯಾ ಅವರು. ನಮಸ್ತೆ. ಹರಿ ಭಜನೆ ಮಾಡೋ ನಿರಂತರ, ಹರಿ ಭಜನೆ ಮಾಡೋ ನಿರಂತರ, ಹರಿ ಭಜನೆ ಮಾಡೋ ನಿರಂತರ, ಪರಗತಿಗೆ ಇದೋ ನಿರ್ಧಾರ, ಪರಗತಿಗೆ ಇದೋ ನಿರ್ಧಾರ, ಹರಿ ಭಜನೆ ಮಾಡೋ ನಿರಂತರ. ಮೊದಲೇ ತರುತ್ತದೆ ಮಾಧುರ್ಯ ವಿಷಯ ಸುಖ, ಮೊದಲೇ ತರುತ್ತದೆ ಮಾಧುರ್ಯ ವಿಷಯ ಸುಖ, ಕಡಿಯಲಿ ಬರಿ ದುಃಖ, ಕಡಿಯಲಿ ಬರಿ ದುಃಖ ತರುವ, ಹರಿ ಭಜನೆ ಮಾಡೋ ನಿರಂತರ. ಸಾರುವ ಬಹು ಸಂಸಾರ ವಿಮೋಚನ, ಸಾರುವ ಬಹು ಸಂಸಾರ ವಿಮೋಚನ, ಸೇರೋ ನಿಶೀಹಯವದನನ, ಸೇರೋ ನಿಶೀಹಯವದನನ. ಕೇಳಿಸ್ತಾ ಇದೆಯಾ? ಮತ್ತೆ ನನಗೆ ಕಟ್ ಆಗ್ತಿದೆ. ಮಾಯಾರು ಪೂರ್ತಿ ಧ್ವನಿ ಕೇಳಿಸ್ತಿಲ್ಲ. ಒಂದ್ಸತಿ ಲೀವ್ ಆಗಿ ಮತ್ತೆ ಬಂದ್ರೆ ಕೇಳಿಸುತ್ತೆ. ಇಲ್ಲಾಂದ್ರೆ ವಿನಾಯಕ್ ಅವರು ಶುರು ಮಾಡಿ. ಸರಿ ಗುರುಗಳೇ. ಇಷ್ಟು ಪಾಪಗಳ ಮಾಡಿದ್ದೆ ಸಾಕು, ಸೃಷ್ಟೀಶನೇ ಎನ್ನ ಉದ್ಧರಿಸಬೇಕು. ಇಷ್ಟು ಪಾಪಗಳ ಮಾಡಿದ್ದೆ ಸಾಕು, ಒಡಲ ಕೀಚಿಗೆ ಪರರ ಕಡು ನೋಯಿಸಿದೆ ಕೃಷ್ಣ, ಕೊಡದೆ ಅನ್ಯರ ಋಣವ ಅಪಹರಿಸಿದೆ. ಮಡದಿಯ ನುಡಿ ಕೇಳಿ ಒಡ ಹುಟ್ಟಿದವರೊಡನೆ ಹಡೆದ ತಾಯಿಯ ಕೂಡೆ
ಹಗೆ ಮಾಡಿದೆ ಇಷ್ಟು ಪಾಪಗಳ ಮಾಡಿದ್ದೆ ಸಾಕು ವ್ರತನೇಮ ಉಪವಾಸ ಒಂದು ದಿನ ಮಾಡಲಿಲ್ಲ ಅತಿಥಿಗಳಿಗನ್ನವನು ನೀಡಲಿಲ್ಲ ಶ್ರುತಿ ಶಾಸ್ತ್ರ ಪುರಾಣ ಕಥೆಗಳನ್ನು ಕೇಳಲಿಲ್ಲ ವ್ಯರ್ಥವಾಗಿ ಬಹುಕಾಲ ಗತವಾಯಿತಲ್ಲ ಇಷ್ಟು ಪಾಪಗಳ ಮಾಡಿದ್ದೆ ಸಾಕು ತಂದೆ ತಾಯಿಯ ಸೇವೆ ಒಂದು ದಿನ ಮಾಡಲಿಲ್ಲ ಮಂದ ಭಾಗ್ಯಗೆ ಬವಣೆ ತಪ್ಪಲಿಲ್ಲ ಹಿಂದೆ ಮಾಡಿದ ದೋಷ ಒಂದು ಬಿಡದರು ಹಿದೆನು ಹಿಂದೆ ಮಾಡಿದ ದೋಷ ಒಂದು ಬಿಡದರು ಹಿದೆನು ತಂದೆ ಪುರಂದರ ವಿಠಲ ಬಂದೆನ್ನ ಸಲಹೋ ಇಷ್ಟು ಪಾಪಗಳ ಮಾಡಿದ್ದೆ ಸಾಕು ಸೃಷ್ಟೀಶನೇ ಎನ್ನ ಉದ್ಧರಿಸಬೇಕು ಧನ್ಯವಾದಗಳು ಧನ್ಯತೆಗಳು. ಮಕ್ಕಳಿದ್ದಾರಾ? ಹಾಡ್ತೀರಾ? ಆರ್ಯ ಉಚ್ಯತಾಂ. श्री हरि जय हरि नारायण श्री हरि जय हरि नारायण श्री हरि रमण नारायण श्री हरि जय हरि नारायण अज भगवन्दित नारायण अनंत शयन नारायण अज भगवन्दित नारायण अनंत शयन नारायण वेंकटरमण नारायण वैकुंठवास वेंकटरमण नारायण वैकुंठवास श्री हरि जय हरि नारायण श्री लक्ष्मी रमण नारायण श्री हरि जय हरि नारायण गोविंद माधव नारायण गोपाल केशव नारायण गोविंद माधव नारायण गोपाल केशव नारायण जय जगन्मोहन नारायण जय राम विठ्ठल नारायण जय जगन्मोहन नारायण जय राम विठ्ठल
विठ्ठल नारायण श्री हरि जय हरि नारायण श्री लक्ष्मी रमण नारायण श्री हरि जय हरि नारायण श्री लक्ष्मी रमण नारायण श्री हरि जय हरि नारायण हरि नारायण लक्ष्मी नारायण नारायण हरि नारायण नारायण हरि नारायण हरि नारायण ಧನ್ಯವಾದಗಳು ಆರ್ಯ. ಕೃತಜ್ಞತೆಗಳು. ಮುಂದಿನ ಶ್ಲೋಕ ಓದ್ತೀರಾ ಸುಧಾ ಅವರು? ಹಿಂದೆ ಮರೀಚಿ, ಅತ್ರಿ, ಅಂಗಿರಸ್ಸು, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ ಅನ್ನುವ ಋಷಿಗಳ ಬಗ್ಗೆ ಮತ್ತು ಸ್ವಯಂಭುವ, ಸ್ವಾರೋಚಿಷ, ಉತ್ತಮ ರೈವತ ಅನ್ನೋ 4 ಚತುರ್ಮುಖ ಮಾನಸ ಪುತ್ರರ ಮಹತ್ವವನ್ನು ಹೇಳಿ ಅವರೆಲ್ಲ ನನ್ನಿಂದಲೇ ಬಂದದ್ದು. ಯಾಕೆಂದ್ರೆ ಅವರ ಬಗ್ಗೆ ಯಾಕೆ ಹೇಳಿದ್ರು ಅಂದ್ರೆ ಅವರೆಲ್ಲ ವಿಭೂತಿಯ ರೂಪಗಳು. ಅಂದ್ರೆ ಮೊದಲ 4 ಮಂದಿ 4 ವರ್ಣಕ್ಕೆ ಸಂಬಂಧಪಟ್ಟ ದೇವತೆಗಳು. ಅವರಿಂದಾಗಿಯೇ ಮುಂದೆ ಈ ಜಗತ್ತಿನಲ್ಲಿ ಜ್ಞಾನ, ರಕ್ಷಣೆ, ವ್ಯವಹಾರ ಮತ್ತು ಸೇವೆ ಅನ್ನುವ ಭಾಗಗಳು ಹುಟ್ಟಿಕೊಂಡವು. ವಿಶ್ವ ಎಲ್ಲ ಮುಂದೆ ಇವರದ್ದೇ ಸಂತತಿ ಅಂತ ಬಿಡಿಸಿ ಹೇಳುವಾಗ ಮೊದಲೊಬ್ಬ ವಿಭೂತಿ ಬರ್ಬೇಕಲ್ಲ. ಅದಕ್ಕೆ ಏತಾಂ ವಿಭೂತಿಂ ಯೋಗಂ, ನಾನು ಈ ಅಧ್ಯಾಯದಲ್ಲಿ ನನ್ನ ಅನೇಕ ವಿಭೂತಿ ರೂಪಗಳನ್ನ ಹೇಳ್ತೇನೆ. ನನ್ನ ಸನ್ನಿಧಾನದಿಂದ ಅವರಲ್ಲಿ ವಿಶೇಷವಾದ ಹಿರಿಮೆ ಬರುತ್ತೆ. ಅಂತಹ ರೂಪಗಳ ವೈಶಿಷ್ಟ್ಯವನ್ನ ನಾನು ನಿಮಗೆ ಪರಿಚಯಿಸಿಕೊಡ್ತೇನೆ. ಅಂದ್ರೆ ನಿಮಗೆ ಅಂದ್ರೆ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಸೋವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯ. ಯಾರು ಇದರ ತಿಳಿತಾನೋ ಅವನು ಧ್ಯಾನ ಯೋಗದಲ್ಲಿ ತೊಡಗುವುದು ಸುಲಭವಾಗುತ್ತೆ. ಅಂದ್ರೆ ಯಾವ ವಸ್ತುವನ್ನು ಕಂಡಾಗ್ಲೂ ಅವನಿಗೆ ಧ್ಯಾನದ ತಡೆ ಉಂಟಾಗುವುದಿಲ್ಲ. ಯಾವುದನ್ನು ಕಂಡಾಗ್ಲೂ, ಈಗ ಒಂದು ಸಂಗೀತವನ್ನ ಕೇಳುವಾಗಿರ್ಬಹುದು, ಅಥವಾ ಒಂದು ನೃತ್ಯವನ್ನ ಮಾಡುವಾಗಿರ್ಬಹುದು, ಅಥವಾ ಯಾವುದೇ ಒಬ್ಬ ಆಟ ಆಡುವವನಿರ್ಬೋದು, ಅಥವಾ ಯಾವುದೋ ಕಲೆಯನ್ನು ತೋರುವವನಿರ್ಬೋದು, ಅಥವಾ ಯಾವುದೋ ಅಭಿನಯವನ್ನು ಮಾಡುವವನಿರ್ಬೋದು, ಎಲ್ಲಿ ನೋಡಿದಾಗ್ಲೂ ಅದು ಒಂದು ಫೈನ್, ಬಹಳ ಎತ್ತರದ ಸ್ಥಿತಿಗೆ ಹೋಗಿದೆ ಎಂದಾಗ ಅಲ್ಲಿ ಒಂದು ವಿಶಿಷ್ಟವಾದ ವಿಭೂತಿ ಇದೆ. ಅದು ಸಾಮಾನ್ಯ ವ್ಯಕ್ತಿಗಳಲ್ಲಿ ಇಲ್ಲದೆ ಇರುವ, ಅವನಲ್ಲಿ ಮಾತ್ರ ಕಾಣಬಹುದಾದ ಒಂದು ವಿಚಿತ್ರವಾದ ಅನುಭೂತಿಯನ್ನ, ಅಂದ್ರೆ ನಮಕ್ಕಿಂತ ಎತ್ತರವಾದ ಒಂದು ಶಕ್ತಿ ಇದೆ, ತತ್ವ ಇದೆ, ಅದರ ಕಡೆಗೆ ನಾವು ಬಾಗಬೇಕು, ಹಾಗೆ ವಾಲಿದ್ರೆ ಮಾತ್ರ ನಮ್ಮ ಬದುಕಿಗೆ ಏಣಿಯಾಗತ್ತೆ ಆ ಬದುಕು ಅನ್ನುವುದನ್ನ ಅರ್ಥ ಮಾಡಿಸುವಂತಹ ಶಕ್ತಿಗಳಲ್ಲೆಲ್ಲ ಕಡೆಯಲ್ಲೂ ಕೂಡ ನನ್ನ ವಿಶೇಷ ವಿಭೂತಿ ಇದೆ. ಇದರಲ್ಲಿ ನಾತ್ರ ಸಂಶಯ, ಸಂದೇಹ ಪಡಬೇಕಾದದ್ದು ಏನೂ ಇಲ್ಲ ಅಂತ ಈ ಪದ್ಯದ ಮೂಲಕ ನಿರೂಪಿಸ್ತಾ ಇದ್ದಾನೆ. ಅಂದ್ರೆ ಎಲ್ಲಿಯೇ ಯಾವುದೇ ಒಂದು ವಿಶಿಷ್ಟ ಸಾಮರ್ಥ್ಯವನ್ನ ಕಂಡಾಗ ಅಲ್ಲಿ ಭಗವಂತನ ನೆನಪಾಗುವಷ್ಟು ನಮಗೆ ವಿಭೂತಿಯ ಪರಿಚಯ ಇದ್ರೆ, ಈಗ ಮರಗಳಲ್ಲಿ ಮುಂದೆ ಎಲ್ಲ ಹೇಳ್ತಾ ಹೋಗ್ತಾನೆ, ಒಂದೊಂದೇ ರೀತಿಯ ವಿಭೂತಿಗಳನ್ನ ಪರಿಚಯಿಸ್ತಾ ಹೋಗ್ತಾನೆ. ಹಾಗೆ ಹೇಳುವುದಕ್ಕೆ ಬೇಕಿರುವಂತಹ ಪೂರ್ವ ಸಿದ್ಧತೆಯನ್ನ ಈ ಪದ್ಯದಲ್ಲಿ ಹೇಳ್ತಾನೆ. ಮತ್ತೆ ಮುಂದಿನ ಪದ್ಯದಲ್ಲಿ ಅನುಸಂಧಾನ ಮುಂದುವರಿಸೋಣ. ಅಶ್ವಿನಿ ಅವರು ಹೇಳಿ. ನೀರಜನಯನನೆ ನಿರ್ಮಲ ಗುಣಪೂರ್ಣ, ನೀರಜನಯನನೆ ನಿರ್ಮಲ ಗುಣಪೂರ್ಣ, ಸಾರಿದೆನೋ ನಾ ನಿನ್ನ ವೆಂಕಟರನ್ನ, ಸಾರಿದೆನೋ ನಾ ನಿನ್ನ ವೆಂಕಟರನ್ನ. ನೀರಜನಯನನೆ ನಿರ್ಮಲ ಗುಣಪೂರ್ಣ,
ಸಾರಿದೆನೋ ನಾ ನಿನ್ನ ವೆಂಕಟರನ್ನ. ಅನಾಥನು ನಾನು ಎನಗೆ ಬಂಧು ನೀನು, ಅನಾಥನು ನಾನು ಎನಗೆ ಬಂಧು ನೀನು, ನಿನ್ನವನೆಂದು ನೋಡು ನೀನಾಗಿ ದಯ ಮಾಡು, ನಿನ್ನವನೆಂದು ನೋಡು ನೀನಾಗಿ ದಯ ಮಾಡು. ಸಾರಿದೆನೋ ನಾ ನಿನ್ನ ವೆಂಕಟರನ್ನ. ನೀರಜನಯನನೆ ನಿರ್ಮಲ ಗುಣಪೂರ್ಣ, ಸಾರಿದೆನೋ ನಾ ನಿನ್ನ ವೆಂಕಟರನ್ನ. ಎನ್ನ ಕುಂದುಗಳನ್ನು ಎಣಿಸಲಾಗದೋ ದೇವ, ಎನ್ನ ಕುಂದುಗಳನ್ನು ಎಣಿಸಲಾಗದೋ ದೇವ, ಪನ್ನಗಾದ್ರಿ ವಾಸ ನೀನೆ ನಿರ್ದೋಷ, ಪನ್ನಗಾದ್ರಿ ವಾಸ ನೀನೆ ನಿರ್ದೋಷ. ಸಾರಿದೆನೋ ನಾ ನಿನ್ನ ವೆಂಕಟರನ್ನ. ದೇಶ ದೇಶದವರ ಪೊರೆವಂತೆ ಪೊರೆಯನ್ನ, ದೇಶ ದೇಶದವರ ಪೊರೆವಂತೆ ಪೊರೆಯನ್ನ, ಶೇಷಾಚಲಘನ್ನ ಶ್ರೀಶ ಶ್ರೀ ಹಯವದನ, ಶೇಷಾಚಲಘನ್ನ ಶ್ರೀಶ ಶ್ರೀ ಹಯವದನ. ಸಾರಿದೆನೋ ನಾ ನಿನ್ನ ವೆಂಕಟರನ್ನ. ನೀರಜನಯನನೆ ನಿರ್ಮಲ ಗುಣಪೂರ್ಣ, ಸಾರಿದೆನೋ ನಾ, ಸಾರಿದೆನೋ ನಾ, ಸಾರಿದೆನೋ ನಾ ನಿನ್ನ ವೆಂಕಟರನ್ನ. ಧನ್ಯವಾದಗಳು. ಕೃತಜ್ಞತೆಗಳು. ಮುಂದೆ ಮಕ್ಳಿದ್ದೀರಾ? ಹೇಳ್ತೀರಾ ಇನ್ನೊಂದು ಹಾಡು? ಕೇಳಿಸ್ತಿಲ್ಲ. ಸರಿ ಸರಿ. ವಿನಾಯಕ್ ಅವರು ಹೇಳ್ತೀರಾ? ಸರಿ ಗುರುಗಳೇ. ಹ. ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ, ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ, ದಾರಿ ಯಾವುದಯ್ಯ ದಾರಿ ತೋರಿಸಯ್ಯ, ದಾರಿ ಯಾವುದಯ್ಯ ದಾರಿ ತೋರಿಸಯ್ಯ, ಆಧಾರ ಮೂರ್ತಿ ನಿನ್ನ ಪಾದ ಸೇರುವುದಕ್ಕೆ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ. ಬಲು ಭವದನುಭವದಿ ಕತ್ತಲೆಯೋಳು ಬಲು ಅಂಜುತೆ ನಡುಗಿ, ಬಲು ಭವದನುಭವದಿ ಕತ್ತಲೆಯೋಳು ಬಲು ಅಂಜುತೆ ನಡುಗಿ, ಬಳಲುತ್ತ ತಿರುಗಿದೆ ಹಾದಿಯ ಕಾಣದೆ, ಬಳಲುತ್ತ ತಿರುಗಿದೆ ಹಾದಿಯ ಕಾಣದೆ, ಹೊಳೆವಂತ ದಾರಿಯ ತೋರೋ ನಾರಾಯಣ, ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ. ಪಾಪ ಪೂರ್ವದಲ್ಲಿ ಮಾಡಿದುದಕ್ಕೆ ಲೇಪವಾಗಿದೆ ಕರ್ಮ, ಪಾಪ ಪೂರ್ವದಲ್ಲಿ ಮಾಡಿದುದಕ್ಕೆ ಲೇಪವಾಗಿದೆ ಕರ್ಮ, ಈ ಪರಿಯಿಂದಲಿ ನಿನ್ನ ನೆನೆಸಿಕೊಂಬೆ, ಈ ಪರಿಯಿಂದಲಿ ನಿನ್ನ ನೆನೆಸಿಕೊಂಬೆ, ಶ್ರೀಪತಿ ಸಲಹೆನ್ನ ಭೂಪ ನಾ
ನಾರಾಯಣ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ. ಇನ್ನು ನಾ ಜನಿಸಲಾರೆ ಭೂಮಿಯ ಮೇಲೆ ನಿನ್ನ ದಾಸನಾದೆನೋ. ಇನ್ನು ನಾ ಜನಿಸಲಾರೆ ಭೂಮಿಯ ಮೇಲೆ ನಿನ್ನ ದಾಸನಾದೆನೋ. ಪನ್ನಗ ಶಯನ ಶ್ರೀ ಪುರಂದರ ವಿಠಲ, ಪನ್ನಗ ಶಯನ ಶ್ರೀ ಪುರಂದರ ವಿಠಲ, ಇನ್ನು ಪುಟ್ಟಿಸದಿರು ಎನ್ನ ನಾರಾಯಣ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ. ಧನ್ಯವಾದಗಳು. ಕೃತಜ್ಞತೆಗಳು. ಇನ್ನು ಒಂದ್ ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ. ಅಹಂ ಒಂದು ನಾನು ಅಂತ ಅರ್ಥ. ಇನ್ನೊಂದು ಅಹಂ ಅನ್ನೋದು ದೇವರ ಹೆಸರು, ದೋಷವಿಲ್ಲದವನು ಅಂತ ಅರ್ಥ. ದೋಷವಿಲ್ಲದವನು ಎಲ್ಲವನ್ನೂ ಮಾಡಲು ಸಮರ್ಥ. ನಾನು ಅನ್ನೋದು ಒಂದು ಅರ್ಥ ಇದ್ದೇ ಇದೆ, ಅದಿಲ್ಲ ಅಂತಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಹೇಯ ಅನ್ನುವ ಗುಣವೇ ಇಲ್ಲದಂತಹ ವ್ಯಕ್ತಿತ್ವ ಅಹಂ. ಅಂತಹ ಅಹಂ ಈ ಜಗತ್ತನ್ನ ನಡೆಸಲಿಕ್ಕೆ ಸಮರ್ಥ. ಯಾಕೆಂದ್ರೆ ಯಾರಲ್ಲಿ ದೋಷ ಇರುತ್ತೋ ಅವನ ಸೃಷ್ಟಿಯಲ್ಲೂ ದೋಷ ಇರುತ್ತೆ. ಅಂದ್ರೆ ದೋಷ ಅಂದ್ರೆ ಸ್ವರೂಪಭೂತವಾದ ದೋಷ ಇದ್ದೇ ಇರುತ್ತೆ, ಅದನ್ನೇನು ಮಾಡ್ಲಿಕ್ಕಾಗಲ್ಲ. ಅದು ಬಿಟ್ಟು ಸೃಷ್ಟಿ ಮಾಡಿದ್ದೇ ಎಡವಟ್ಟಾಯ್ತು ಅನ್ನುವ ತರದ ದೋಷಗಳು ಇರುವುದಿಲ್ಲ. ಭಗವಂತನ ಸೃಷ್ಟಿಯ ವಿಷಯದಲ್ಲಿ ಈ ರೀತಿಯಾದ ಒಂದು ವ್ಯವಸ್ಥೆಯನ್ನ ನಾವು ನೋಡುತ್ತೇವೆ. ಮತ್ತಃ ಸರ್ವಂ ಪ್ರವರ್ತತೆ ಏವಮಪ್ಯಶುಭಂ ಕರ್ಮ ನ ಭೂತಂ ನ ಭವಿಷ್ಯತಿ ಅಂತ ಮಾತು. ಏನೇ ನಡೆದ್ರೂ ಕೂಡ ಅದು ಜಗತ್ತಿನಲ್ಲಿ ಮುಂದೆ ಒಳ್ಳೇದಕ್ಕೆ ಆಗುತ್ತೆ ಅಂತ. ಅಂದ್ರೆ ಅದೇನ್ ಆಗ್ಬೇಕು ಮುಂದೆ ಅನ್ನೋದನ್ನ ತಿಳಿದೇ ಭಗವಂತ ಈ ವ್ಯವಸ್ಥೆಯನ್ನ ಮಾಡಿರ್ತಾನೆ ಅನ್ನುವ ಹಿನ್ನೆಲೆಯಲ್ಲಿ ಈ ಮಾತು ಬಂದದ್ದು. ಇತಿ ಮತ್ವಾ ಭಜಂತೆ ಮಾಂ, ಯಾರು ಭಗವಂತನೇ ಈ ಜಗತ್ತಿನ ಸೃಷ್ಟಿಕರ್ತ, ಅವನಿಂದನೇ ಎಲ್ಲ ನಡೀತಾ ಇದೆ, ಅವನಿಲ್ಲದೆ ಏನೂ ನಡೆಯಲ್ಲ ಅಂತ ಯಾರು ತಿಳಿದು ಶರಣಾಗತನಾಗಿ ನನ್ನನ್ನು ಭಾವಪೂರ್ವಕವಾಗಿ ಮನಃಪೂರ್ವಕವಾಗಿ ಯಾರು ಆರಾಧನೆ ಮಾಡ್ತಾನೋ ಅವನು ನನ್ನ ಹತ್ತಿರ ಬರ್ತಾನೆ, ಅವನು ನನ್ನನ್ನ ಸೇವಿಸ್ತಾನೆ. ಅಂದ್ರೆ ನನ್ನ ಹತ್ತಿರ ಬರುವುದು ಕಷ್ಟವೇ, ಅಷ್ಟು ಸುಲಭದ ಮಾತಲ್ಲ. ದೇವರಿಗೆ ಶರಣಾಗ್ಬೇಕು ಅನ್ಸಲ್ಲ, ಅದನ್ನು ವಿರೋಧಿಸ್ಬೇಕು ಅನ್ಸುತ್ತೆ. ನನ್ನ ಪ್ರಿಯ ಬಂಧುಗಳೇ ಪ್ರಜೆಗಳೇ ಅಂತ ಕರೆದಾಗ ಒಬ್ಬ ಸಹಜ ಆತ್ಮೀಯತೆ ಅಂತ ಅವನನ್ನ ಹತ್ತಿರ ಕರ್ಕೊಳ್ತಾನೆ. ಅದೇ ದುಷ್ಟ ಆಗಿದ್ರೆ ಅವನಿಗೆ ಮೊದಲೇ ಪೂರ್ವಗ್ರಹ ಪೀಡಿತವಾದ ಭಾವನೆ ಇದ್ದಾಗ ಶುರು ಮಾಡಿದ ನಾಟಕ ಅಂತ ಅವನನ್ನೇ ಸಾಲ ಅಂತ ಬೈಯುವುದೋ ಅಥವಾ ಇನ್ನೇನೋ ಹುಚ್ಚು ಹುಚ್ಚಾಗಿ ಅವನ ವಿರುದ್ಧ ಘೋಷಣೆಗಳನ್ನು ಕೂಗುವುದೋ ಇತ್ಯಾದಿಗಳನ್ನು ಮಾಡ್ತಾ ಹೋಗ್ತಾನೆ. ಹಾಗಾಗಿ ಭಾವಶುದ್ಧಿ ಇದ್ದವನಿಗೆ ಭಗವಂತನ ಕಾರ್ಯಭಾರದಲ್ಲಿರುವ ವೈಶಿಷ್ಟ್ಯ, ವೈವಿಧ್ಯ, ವೈಲಕ್ಷಣ್ಯ ಎಲ್ಲವೂ ಖುಷಿ ಕೊಡ್ತಾ ಹೋಗುತ್ತೆ. ಇದು ಕೃಷ್ಣ ಈ ಶ್ಲೋಕದಲ್ಲಿ ನಮಗೆ ತಿಳಿಸಿಕೊಡುವ ಸಂಗತಿ. ಇನ್ನಷ್ಟು ಸಂಗತಿಗಳನ್ನ ಕೃಷ್ಣ ಏನ್ ಮಾತಾಡುತ್ತಾನೆ ಅದನ್ನ ನಾವು ಮತ್ತೆ ಮುಂದಿನ ಅನುಸಂಧಾನದ ಹೊತ್ತಿಗೆ ಚಿಂತನೆ ಮತ್ತಷ್ಟು ಮಾಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನ ಭಾನುಸುತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು. ಶಯನಿ ಏಕಾದಶಿಯ ದಿವಸ ನಮಗೆ ಭಗವಂತನ ನಾಮಸ್ಮರಣೆ ಮತ್ತು ಭಗವಂತನ ಗುಣಚಿಂತನೆ ನಡೆಸಲಿಕ್ಕೆ ಜೊತೆಯಾಗಿ ನೀವೆಲ್ಲರೂ ಸೇರಿಕೊಂಡದ್ದಕ್ಕಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳು. ಮತ್ತೆ ಮತ್ತೆ ನಿಮಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು ಆಚಾರ್ಯ. ಧನ್ಯವಾದಗಳು. ನಮಸ್ಕಾರ.